ನಮಸ್ಕಾರ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ಹಾಕಿರೋ ವಿಡಿಯೋದಲ್ಲಿ ಅಂದರೆ ಇಂದಿನ ವಿಡಿಯೋದಲ್ಲಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಏನನ್ನು ಸೇವನೆ ಮಾಡ್ತೀನಿ ಅಂತ ನಿಮ್ಗೆ ಹೇಳಿದೆ. ಹಾಗೆ ಆಪಲ್ ಸೈಡೆಡ್ ವಿನಿಗರ್ನ ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕು, ಅದು ತೊಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ತೊಗೊಂಡ ನಂತರ ನಾವು ವಾಕಿಂಗ್ ಹೋಗ್ತೀವಿ. ನೋಡಿ, ನಮ್ಮನೆಗೆ ನಿಯರೆಸ್ಟ್ ಆಗಿ ಒಂದು ಪೆರಿಪೆರಲ್ ರಿಂಗ್ ರೋಡ್ ಆಗ್ತಾ ಇದೆ, ಹೊಸ ರೋಡು ಸೂಪರಾಗಿದೆ. ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಆ್ಯಕ್ಚುಲಿ. ಅದ್ರ ಪಕ್ಕ BDA ಲೇಔಟ್ ಹೊಡ್ತಿದ್ದಾರೆ. ಹಾಗಾಗಿ ಅಲ್ಲಿ ನವಿಲುಗಳಿದೆ. ನಾವು ಯಾವಾಗಲೂ ಹೋಗ್ತಾಯಿದ್ವಿ ಸುಮಾರು ವರ್ಷಗಳಿಂದ. ಈಗ ಸ್ವಲ್ಪ ತೋಟ ಉಳ್ಕೊಂಡಿದೆ. ಅಷ್ಟೇ ತೋಟದಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಮೊದಲಿಗೆ ನವಿಲು, ತುಂಬ ನವಿಲುಗಳಿದೆ. ಅದನ್ನೆಲ್ಲ ನೋಡ್ತಾ ವಾಕಿಂಗ್ ಮಾಡೋದ್ರಿಂದ ಮೈಂಡು ತುಂಬಾ ಫ್ರೆಶ್ ಆಗುತ್ತೆ. ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಹಾಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿಗೆ ವಾಕಿಂಗ್ ಮಾಡೋಕ್ಕೆ ಬರ್ತೀನಿ. ಬೆಳಿಗ್ಗೆ 6 ಗಂಟೆಗೆಲ್ಲ ಬಂದರೆ ಇಲ್ಲಿ ನವಿಲುಗಳ ಕಲರವವನ್ನು ನೋಡ್ಬೋದು. ಅಲ್ಲಲ್ಲೇ ಮೇಯ್ತಾ ಇರ್ತವೆ, ಓಡಾಡ್ತಿರ್ತವೆ, ತುಂಬಾ ಖುಷಿಯಾಗುತ್ತೆ. ಇವತ್ತು ಆ ಖುಷಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, ಅಲ್ಲಿ ಒಂದು ತಂತಿ ಬೇಲಿ ಮೇಲೆ ಒಂದು ನವಿಲು ಕೂತಿದೆ. ಹತ್ತಿರದಿಂದ ತೋರಿಸ್ತೀನಿ. ತುಂಬ ನವಿಲುಗಳಿದೆ. ಹಾಗಾಗಿ ನವಿಲು ಸೌಂಡ್ ಮಾಡೋದೆಲ್ಲ ನ್ಯಾಚುರಲ್ ಸೌಂಡನ್ನೆಲ್ಲ ಹಾಗೆ ಬಿಟ್ಟಿದ್ದೀನಿ, ನೀವು ಕೇಳಿಸ್ಕೊಳ್ಬೋದು ಎಷ್ಟು ಸೌಂಡ್ ಏಕೋ ಇರುತ್ತೆ ಅಂತ. ಸ್ನೇಹಿತರೆ, ಮುಂಜಾನೆಯ ಬೆಳಗಿನ ಸೂರ್ಯನ ಕಿರಣಗಳು ಇನ್ನೂ ಮೂಡಿರಲ್ಲ. ಬೆಳಿಗ್ಗೆ 6 ಗಂಟೆ ತಂಪಾಗಿರೋ ಅಂಥ ವಾತಾವರಣದಲ್ಲಿ ಆ ತಣ್ಣಗಿನ ಗಾಳಿ ಮುಖಕ್ಕೆ ಹೊಡಿತಾ ಇದ್ದರೆ ಎಷ್ಟು ಹಿತವಾಗಿರುತ್ತೆ ಅಲ್ವಾ. ಹಾಗೆ ಪ್ರಕೃತಿಯಲ್ಲಿ ಹೊಸ ಚೈತನ್ಯನೇ ಮೂಡಿ ಬರುತ್ತೆ. ಅದ್ರ ಜೊತೆಗೆ ಹಕ್ಕಿಗಳ ಚಿಲಿಪಿಲಿ ಕಲರವ ಇರ್ಬೋದು, ಮರಗಳ ತಂಗಾಳಿ ಮನಸ್ಸಿಗೆ ತುಂಬಾ ಮುದ ನೀಡುತ್ತೆ. ಬೆಳಗಿನ ವಾಕಿಂಗ್ ಮುದ ನೀಡೋದ್ರ ಜೊತೆಗೆ ದೇಹದ ಆರೋಗ್ಯಕ್ಕೆ ತುಂಬಾ ಅತ್ಯುತ್ತಮ ಅಂತ ಹೇಳ್ಬೋದು. ನೋಡಿ, ಹಾಗೆ ನವಿಲು ಕೂಡ ರೋಡಲ್ಲೆಲ್ಲ ಅದು ಕೂಡ ವಾಕ್ ಮಾಡ್ತಾ ಇದೆ. ಎಲ್ಲ ಕಡೆ ನಾವೇ ಮನುಷ್ಯರೇ ಓಡಾಡ್ತಿರೋವಾಗ ಅವು ತಾನೇ ಎಲ್ಲಿ ಓಡಾಡಬೇಕು. ಸ್ವಲ್ಪ ತೋಟ ಉಳಿದಿದೆ ನೋಡಿ, ಅಲ್ಲೇ ಅಡ್ಡಾಡ್ತಿದ್ದಾವೆ. ಸುಮಾರು ಒಂದು 6-7 ದೊಡ್ಡ ನವಿಲುಗಳು ಅಂದರೆ ಗಂಡು ನವಿಲುಗಳು ರೋಡಲ್ಲೆಲ್ಲ ಅಡ್ಡಾಡ್ತಾಯಿದ್ವು. ನಾನು ನವಿಲು ಯಾವ ಕಡೆ ಹೋಗ್ತಾವೆ ಆ ಕಡೆನೇ ನಾನು ಕೂಡ ಹೋಗ್ತಾಯಿದ್ದೆ ವಾಕಿಂಗ್ ಮಾಡಲಿಕ್ಕೆ. ತುಂಬಾ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಹಾಗಾಗಿ ಈ ಖುಷಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನೋಡಿ, ಅಲ್ಲಿ ನಿಂತ್ಕೊಂಡಿದೆ ಒಂದು ನವಿಲು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಬೆಳಿಗ್ಗೆ ಹೊರಗಡೆ ವಾಕಿಂಗ್ ಹೋಗಿ ಮಾಡಬೇಕು. ಥ್ರೆಡ್ಮಿಲ್ಲಲ್ಲೋ, ಮನೆಯಲ್ಲಿ ಎಲ್ಲೋ ಅಥವಾ ಪಾರ್ಕಲ್ಲೋ ವಾಕ್ ಮಾಡೋದ್ರಿಂದ ಅಷ್ಟು ಖುಷಿ ಸಿಗಲ್ಲ. ಈ ಥರ ವಾತಾವರಣ ಸಿಕ್ಕವರು ಖಂಡಿತ ಹೋಗಿ ಫೀಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಹಾಗಂತ ಎಲ್ಲ ಕಡೆ ಖಾಲಿ ಹೊಲಗಳು, ತೋಟಗಳು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನವಿಲು ಎಷ್ಟು ಚೆನ್ನಾಗಿ ಅಡ್ಡಾಡ್ತಿದ್ದೇವೆ. ಅದನ್ನೆಲ್ಲ ನೋಡ್ತಾ ವಾಕ್ ಮಾಡ್ತಿದ್ರೆ ಮನಸ್ಸಿಗೆ ಸಖತ್ ಆನಂದ ಆಗುತ್ತೆ. ಇನ್ನೂ 1-2 ರೌಂಡ್ ಹಾಕ್ಬೋದು ಅನ್ನೋಷ್ಟು ಜೋಶ್ ಬರುತ್ತೆ ಮನಸ್ಸಿಗೆ. ನೋಡಿ, ಇಲ್ಲೂ ಕೂಡ ಒಂದು ನವಿಲಿದೆ. ನವಿಲುಗಳ ನಿಜವಾದ ವಾಯ್ಸ್ ಹೇಗಿರುತ್ತೆ ನೀವು ಕೇಳಿಸ್ಕೊಳ್ಬೋದು. ನಾನು ಹಾಗೆಯೇ ವಿಡಿಯೋನ ಶೂಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಕೂಡ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಮಾತಾಡ್ತೀನಿ. ಬೆಳಗಿನ ವಾಕಿಂಗ್ ನಮ್ಮ ದೈಹಿಕ ಆರೋಗ್ಯಕ್ಕೆ ಅತ್ಯುತ್ತಮವಾದ ಒಂದು ಮೆಡಿಸನ್ ಅಂತಲೇ ಹೇಳ್ಬೋದು. ಇದು ನಮ್ಮ ಹೃದಯದ ಆರೋಗ್ಯನ ಸುಸ್ಥಿತಿಯಲ್ಲಿಡುತ್ತೆ, ಹಾಗೆ ದೇಹದ ತೂಕನ ನಿಯಂತ್ರಣದಲ್ಲಿಡುತ್ತೆ. ಹಾಗೆ ನಮ್ಮ ದೇಹದಲ್ಲಿರೋಂಥ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಇವಾಗಂತೂ ತುಂಬ ಚಿಕ್ಕ ಏಜಿಂದನೇ ಕೂಡ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸಿದ್ರೆ ಸಾಕು 300-400ವರೆಗೆ ಹೋಗಿರುತ್ತೆ. ತುಂಬಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಇವತ್ತಿನ ಫುಡ್ಡಲ್ಲಿ ಏನು ಸಾರ ಸತ್ವಗಳಿಲ್ಲ ಮತ್ತು ಜಂಕ್ ಫುಡ್ಗಳನ್ನ ಜಾಸ್ತಿ ತಿಂತಾರೆ. ಹಾಗಾಗಿ ವಾಕಿಂಗ್ ತುಂಬ ಅತ್ಯುತ್ತಮವಾದ ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಯಾಕೆಂದರೆ ವಾಕಿಂಗ್ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಮೂಳೆಗಳು ಸದೃಢ ಆಗುತ್ತೆ, ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಹಾಗಾಗಿ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ವಾಕಿಂಗನ್ನು ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಲ್ವಾ ಸ್ನೇಹಿತರೆ. ನೋಡಿ, ಇಲ್ಲೂ ಒಂದು ನವಿಲು ಕೂತ್ಕೊಂಡಿದೆ, ಕಾಣಿಸ್ತಿದೆ ಅಲ್ಲ. ಅಷ್ಟೇ ಅಲ್ಲದೆ ನಾವು ಪ್ರತಿನಿತ್ಯ ನಿಯಮಿತವಾಗಿ ವಾಕಿಂಗ್ ಮಾಡ್ತಾ ಬರೋದ್ರಿಂದ ನಮ್ಮ ಮೂಳೆಗಳು ಬಲಗೊಳ್ಳುತ್ತೆ, ಹಾಗೆ ಸ್ನಾಯುಗಳು ಕೂಡ ಬಲಗೊಳ್ಳುತ್ತೆ. ಜೊತೆಗೆ ಜೀರ್ಣಕ್ರಿಯೆ ಸುಧಾರಿಸುತ್ತೆ ಸ್ನೇಹಿತರೆ. ಹಾಗಾಗಿ ದೇಹದಲ್ಲಿ ಹೆಚ್ಚಿನ ಶಕ್ತಿ ನಮಗೆ ದೊರೆಯುತ್ತೆ. ಅಷ್ಟೇ ಅಲ್ಲದೆ ಮಾನಸಿಕವಾಗಿ ಇದು ನಮಗೆ ದಿನದ ಆರಂಭದಲ್ಲಿ ಒಂದು ರಿಫ್ರೆಶ್ಮೆಂಟ್ನ ನೀಡುವಂಥದ್ದು. ಹಾಗಾಗಿ ವಾಕಿಂಗು ದೇಹದ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳನೇ ಮುಖ್ಯ. ಹಾಗಾಗಿ ಬೆಳಿಗ್ಗೆ ವಾಕಿಂಗ್ ಮಾಡುವಾಗ ನಾವು ಪ್ರಕೃತಿ ಮಧ್ಯೆ ವಾಕಿಂಗ್ ಮಾಡೋದ್ರಿಂದ ಪ್ರಕೃತಿಯ ಸೊಬಗನ್ನು ಸವಿಬಹುದು. ಹಾಗೆ ದೈನಂದಿನ ಒತ್ತಡನ ಮರಿಬಹುದು, ಮನಸ್ಸು ಹಗುರ ಆಗುತ್ತೆ. ಹಾಗೆ ಮಾತಾಡಿಕೊಂಡು ಭಾವನೆಗಳನ್ನ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಓಡಾಡೋದ್ರಿಂದ ಎಷ್ಟೋ ವಿಷಯಗಳನ್ನ ಮನೆಯಲ್ಲಿ ಶೇರ್ ಮಾಡಿಕೊಂಡು ಮನಸ್ಬಿಚ್ಚಿ ಮಾತನಾಡಲಿಕ್ಕೆ ಅವಕಾಶಗಳಾಗಿರಲ್ಲ. ಅಂಥ ಸಂದರ್ಭದಲ್ಲಿ ನಾವು ಮನಸ್ಬಿಚ್ಚಿ ಮಾತಾಡಿ ಸಂಬಂಧಗಳನ್ನ ಬಲಪಡಿಸ್ಕೊಳ್ಳೋಕೆ ಕೂಡ ಸಾಧ್ಯ ಇದೆ. ಹಾಗಾಗಿ ಬೆಳಗಿನ ವಾಕಿಂಗ್ ನಿಜವಾಗ್ಲೂ ಅತ್ಯಮೂಲ್ಯವಾದಂಥ ಒಂದು ಸುಸಂದರ್ಭ ಅಂತಲೇ ಹೇಳ್ಬೋದು. ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಜೊತೆಗೆ ಸಂಬಂಧಗಳ ಮಧ್ಯ ಸಮತೋಲನ ಕಾಯ್ದುಕೊಳ್ಳಿಕ್ಕೆ ಒಂದು ದಿವ್ಯ ಔಷಧ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಅಲ್ಲಲ್ಲೇ ನವಿಲುಗಳನ್ನ ನೋಡಿ ಖುಷಿ ಪಡ್ಬೋದು. ಹಾಗೆ ಮನಸ್ಸು ಚೇತನ ಆಗುತ್ತೆ ನಿಜವಾಗ್ಲೂ. ನೋಡಿ,
ಇಲ್ಲಿ ಒಂದು ಕೋರೆ ಇದೆ, ಮಣ್ಣು ತೆಗೆದಿದ್ದಾರೆ. ಇಲ್ಲೂ ಕೂಡ ನವಿಲುಗಳು ಕೂತ್ಕೊಂಡು ಇರ್ತವೆ ಯಾವಾಗಲೂ. ಅಲ್ಲಿ ಮರದ ಮೇಲೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಳಗಿನ ವಾಕಿಂಗಿಗೆ ನಾವು ಹೇಗೆ ತಯಾರಾಗಬೇಕು ಅಂತ ಹೇಳೋದಾದರೆ, ನಾವು ಆದಷ್ಟು ಕಾಟನ್ ಬಟ್ಟೆಗಳನ್ನ ಧರಿಸ್ಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ನೀರನ್ನು ಸೇವನೆ ಮಾಡಿರಬೇಕು. ಬೆಳಿಗ್ಗೆನೇ ನೀರನ್ನು ಸೇವನೆ ಮಾಡಿ ನಂತರ ವಾಕಿಂಗ್ಗೆ ರೆಡಿ ಆಗಬೇಕು. ಹಾಗೆ ಕಾಲಿಗೆ ಶೂ ಹಾಕ್ಕೊಂಡು ವಾಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು. ಮುಖ್ಯವಾಗಿ ಮನೆಯಿಂದ ವಾಕಿಂಗ್ ಹೊರಡುವಾಗ ಅಥವಾ ವಾಕಿಂಗ್ ಹೋಗಿ ಅಲ್ಲೆಲ್ಲಾದರೂ ಒಂದು ಪ್ರಶಾಂತವಾದ ತಣ್ಣನೆಯ ಜಾಗ ಇದ್ದರೆ, ಹುಲ್ಲು ಹಾಸಿದ್ರೆ ಸ್ವಲ್ಪ ಒಂದು 10 ನಿಮಿಷ ನಿಂತ್ಕೊಂಡು ವಾರ್ಮಪ್ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ನೋಡ್ತಿದ್ದೀರಲ್ಲ ಪ್ರಕೃತಿ ಸೌಂದರ್ಯ ಎಷ್ಟು ಚೆನ್ನಾಗಿದೆ ನೋಡಿ. ನವಿಲು ಓಡಾಡ್ತಾ ಇದೆ. ನವಿಲೆಲ್ಲ ಓಡಾಡೋದ್ರ ಜೊತೆಗೆ ನಾವು ಅವು ಹಿಂದೆ ಓಡಾಡ್ತಾ ಇದ್ದರೆ ಮನಸ್ಸಲ್ಲಿ ಒಂದು ಸ್ಪಿರಿಟ್ಟು, ಹುಮ್ಮಸ್ಸು ಬರ್ತಾಯಿತ್ತು. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಬೆಳಿಗ್ಗೆ ಟೈಮ್ ವಾಕ್ ಮಾಡಲಿಕ್ಕೆ. ಅದರಲ್ಲೂ ನಮಗೆ ಒಬೆಸಿಟಿ ಜಾಸ್ತಿ ಆಗ್ತಿದೆ, ತೂಕ ಅನ್ನಿಸ್ತಿದೆ, ಆಯಾಸ ಅನ್ನಿಸ್ತಿದೆ, ಯಾಕೋ ಕೂತಲ್ಲೇ ಕೂತ್ಕೊಳ್ಬೇಕು ಅನ್ನಿಸ್ತಿದೆ ಅಂತ ನಮಗೆ ಎಲ್ಲೋ ಒಂದು ಕಡೆ ಅನ್ನಿಸ್ಲಿಕ್ಕೆ ಶುರು ಮಾಡಿದ ತಕ್ಷಣವೇ ನಾವು ವಾಕಿಂಗ್ ಸ್ಟಾರ್ಟ್ ಮಾಡೋದು ಭಾಳ ಬೆಸ್ಟು. ಯಾವ ಜಿಮ್ಗೆ ಹೋಗಬೇಕಾಗಿಲ್ಲ, ಡಯಟ್ ಮಾಡಬೇಕಾಗಿಲ್ಲ. ಬೆಳಿಗ್ಗೆ ಅಥವಾ ಸಂಜೆ ಅಥವಾ 2 ಟೈಮ್ಸ್ ಹೋದ್ರೂ ಹೋಗ್ಬೋದು. ಒಂದು ಸಿಂಪಲ್ ವಾಕಿಂಗ್ ನಮಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡುತ್ತೆ ಅನ್ನೋದಾದರೆ ನಾವು ಯಾಕೆ ವಾಕಿಂಗ್ ಮಾಡಬಾರ್ದು ಅಲ್ವಾ ಸ್ನೇಹಿತರೆ? ನೋಡಿ, ಅಲ್ಲೂ ಕೂಡ ಒಂದು ನವಿಲು ಕೂತ್ಕೊಂಡಿದೆ. ನವಿಲುಗಳನ್ನ ತೋರಿಸ್ತಾ ವಾಕಿಂಗ್ ಮಾಡ್ತಾ ನಾನು ಮಾತಾಡ್ತಿದ್ದೀನಿ. ನನಗೆ ಭಾಳ ಖುಷಿ ತರ್ತಿದೆ ಇದು. ನೋಡಿ, ಎಲ್ಲೂ ಕೂಡ ನವಿಲುಗಳಿದೆ. ಫೋನ್ ತೊಗೊಂಡೋದ್ರೆ ಬರೀ ಇದೇ ನವಿಲುಗಳು ಸರ್ಚ್ ಮಾಡೋದೇ ಆಗ್ತಾಯಿತ್ತು. ಹಂಗಾಗಿ 1-2 ದಿನ ನಾನು ಫೋನ್ ತೊಗೊಂಡೋಗಿ ನವಿಲುಗಳದ್ದು ವೀಡಿಯೋನ ಇಟ್ಕೊಂಡೆ. ನಂತರ ನಾನು ಡೈಲಿ ಎಲ್ಲ ಏನು ಫೋನ್ ತೊಗೊಂಡೋಗಲ್ಲ, ಯಾಕೆಂದರೆ ವಾಕಿಂಗ್ ಕಡೆ ಫೋಕಸ್ ಮಾಡಬೇಕು. ಹಾಗಾಗಿ ಫೋಕಸ್ ಮಾಡಿ ವಾಕಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ಹಾಗೆ ನೇಚರ್ ಸೀರಿನ ಕೊಡಿ ತೋರಿಸ್ಬಿಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಚಿಕ್ಕೂಸ್ ಸಪೋಟ ಹಣ್ಣಿನ ಮರ. ಇದು ಗಿಡ ತುಂಬ ಕಾಯಿ ಬಿಟ್ಟಿತ್ತು. ಈಗ ಹಣ್ಣು ಸೀಸನ್ ಅಲ್ಲ. ನೋಡಿ, ಇಲ್ಲಿ ಒಂದು ನವಿಲು ಮರದ ಮೇಲೆ ಕೂತ್ಕೊಂಡಿದೆ. ಅಷ್ಟು ದೊಡ್ಡ ಗರಿಗಳನ್ನ ಹೊತ್ಕೊಂಡು ಮರದಿಂದ ಮರಕ್ಕೆ ಹಾರ್ತಿರುತ್ತೆ. ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಎಲ್ಲ ತೋಟ. ನೋಡಿ, ಇಲ್ಲೊಂದು ನವಿಲು ಕೂತ್ಕೊಂಡಿದೆ, ತೋರಿಸ್ತೀನಿ. ಇಲ್ಲಿ ಹೊಸದಾಗಿ BDA ಲೇಔಟ್ ಆಗ್ತಿರೋ ಕಾರಣ ಎಲ್ಲ ಕಡೆ ಟಾರ್ ಹಾಕಿದ್ದಾರೆ. ಹಾಗಾಗಿ ವಾಕಿಂಗ್ ಮಾಡಲಿಕ್ಕೂ ಚೆನ್ನಾಗಿದೆ. ರೋಡೆಲ್ಲ ನೀಟಾಗಿ, ಇಷ್ಟು ನೀಟಾಗಿರೋ ರೋಡ್ ಮೇಲೆ ನವಿಲುಗಳೆಲ್ಲ ಬಂದಾಗ ಅವ್ರ ಹಿಂದೆ ಓಡಾಡಲಿಕ್ಕೂ ಕೂಡ ತುಂಬಾ ಖುಷಿಯಾಗುತ್ತೆ. ನೇಚರು ನೋಡಿ ಹೀಗೆ ಇದೆ, ಗ್ರೀನರಿ, ತುಂಬಾ ಖುಷಿಯಾಗುತ್ತೆ. ಈಗಂತೂ ಈಗ ತಾನೇ ಒಂದು 10-15 ದಿವಸ ಕಂಟಿನ್ಯೂಸ್ ಮಳೆ ಬಂದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ. ತೋಟ ತೋರಿಸ್ತಿದ್ದೀನಿ. ಹಾಗೆ ಅಲ್ಲಲ್ಲೇ ನವಿಲುಗಳು ನೋಡಿ, ಇಲ್ಲೂ ಕೂಡ ಒಂದು ನವಿಲು ಹೋಗ್ತಾ ಇದೆ. ನೋಡ್ತಿದ್ದೀರಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಿಜವಾಗ್ಲೂ ಮಾರ್ನಿಂಗು ಮನಸ್ಸು ಇಷ್ಟು ಹಗುರ ಆಗುತ್ತೆ, ಇಷ್ಟು ಪೀಸ್ಫುಲ್ಲಾಗಿ ಪ್ರಶಾಂತವಾಗಿ ಬಂದು ನಮ್ಮ ದಿನದ ಎಲ್ಲ ಕೆಲಸಗಳನ್ನು ಎನರ್ಜಿಯಿಂದ ಮಾಡ್ತೀವಿ ಅಂದರೆ, ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ನಿಜವಾಗ್ಲೂ ಬಹಳ ಮುಖ್ಯ. ಬೆಳಿಗ್ಗೆ ವಾಕಿಂಗ್ ಹೋಗಿ ಬರೋದ್ರಿಂದ ಇಡೀ ದಿನ ನಾವು ಚೈತನ್ಯದಾಯಕವಾಗಿ ಇರ್ಬೋದು. ಅದರಲ್ಲಿ ಈ ಸ್ವೀಟ್ ಮೆಮೊರೀಸ್ ಎಲ್ಲ ನೆನ್ಪಿಟ್ಕೊಂಡು ನೋಡಿ. ತೆಂಗಿನ ಮರದ ಫಸಲು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಎಳ್ನೀರೆಲ್ಲ ಚೆನ್ನಾಗಿ ಫಸಲು ಕಚ್ಚಿದೆ ನೋಡಿ. ಪಕ್ಷಿಗಳ ಕಲರವ ಇರ್ಬೋದು. ಅಲ್ಲಲ್ಲೇ ನವಿಲುಗಳು ಕೂತ್ಕೊಂಡಿದೆ. ಚಿಕ್ಕ ಚಿಕ್ಕ ನವಿಲಂತೂ ತುಂಬಾ ಇತ್ತು, ಹೆಣ್ಣು ನವಿಲುಗಳು. ನಾನು ಯಾವುದು ಗಂಡು ನವಿಲುಗಳು ಕುಚ್ಚು ಇದೆಯಾ ಗರಿ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ವೀಡಿಯೋಸ್ನ ನೋಡಿ. ಇಲ್ಲೂ ಒಂದು ಹೋಗ್ತಾ ಇದೆ. ಸುಮಾರು ಒಂದು 7-8 ನವಿಲುಗಳು ಅಷ್ಟೇ ತೋಟದಲ್ಲಿ ಅಲ್ಲೇ ಅಡ್ಡಾಡ್ತಾ ಇದ್ವು. ಭಾಳ ಸಂತೋಷ ಆಗ್ತಿತ್ತು. ಅದರ ಜೊತೆಗೆ ಒಂದು ವಿಷಾದದ ವಿಷಯ ಅಂದರೆ ನೋಡಿ, ಟಾರ್ ರೋಡಲ್ಲಿ ನವಿಲು ಕೂಡ ಓಡಾಡ್ತಾ ಇದೆ. ಅಂದರೆ ಮನುಷ್ಯ ಕಾಡನ್ನು ಕಡಿದು ನಾಡನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರಾಣಿ ಪಕ್ಷಿ ಸಂಕುಲ ನಾಶ ಆಗ್ತಾ ಇದೆ ನೋಡಿ. ಇವತ್ತು ಅವಾಗೆಲ್ಲ ಪೊದೆಯಲ್ಲಿ ಔತ್ಕೊಂಡಿರ್ತಿದ್ದಂಥ ನವಿಲು ಇವತ್ತು ನಮ್ಮ ಮುಂದೆ ರೋಡಲ್ಲಿ ಓಡಾಡೋ ಹಾಗಾಗಿದೆ ಅಂದರೆ, ಅದನ್ನು ಬೇಟೆ ಆಡೋರು ಬಿಡ್ತಾರಾ ಅಂತ ಒಂದು ರೀತಿಯಲ್ಲಿ ಭಯ ಆಗುತ್ತೆ ನಿಜವಾಗ್ಲೂ. ಹಾಗಾಗಿ ನಮ್ಮ ರಾಷ್ಟ್ರ ಪಕ್ಷಿಗಳೆಲ್ಲ ನಾಶ ಆಗೋದು ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನೋಡಿ. ಇಲ್ಲೂ ಒಂದು ಕೂತ್ಕೊಂಡಿದೆ. ಎಲ್ಲ ಒಂದು ಕಡೆ ಆಧುನಿಕತೆ ಬೆಳೆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಕಷ್ಟ ಆಗ್ತಿದೆ. ಮರಗಿಡಗಳನ್ನ ಜಾಸ್ತಿ ಕಡಿತಿದ್ದಾರೆ. ಹಾಗಾಗಿ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ. ಪೊಲ್ಯೂಷನ್ ನಡುವೆ ಬದುಕ್ತಾ ಇದ್ದೀವಿ. ಇದು ಆಕಾಶದಲ್ಲಿ ನೋಡಿ ಮೋಡ ಕಟ್ಟಿದೆ. ಬೆಳಿಗ್ಗೆನೇ ಮೋಡ ಆಗಿದೆ ನೋಡಿ. ಟಾರೆಲ್ಲ ಹಾಕಿದ್ದಾರೆ. ಇಲ್ಲೆಲ್ಲ ಇನ್ನೊಂದು ಸ್ವಲ್ಪ ಸೈಟ್ಗಳೆಲ್ಲ ಅಲಾಟ್ ಮಾಡಿಬಿಟ್ರೆ ಆಮೇಲೆ ಇಲ್ಲಿರೋಂಥ ನವಿಲುಗಳು ಮತ್ತೆ ಎಲ್ಲಿ ಹೋಗಬೇಕು. ಜೊತೆಗೆ ಬೇಟೆ ಆಡೋರ ಕಾಟಗಳು ಬೇರೆ. ಹಾಗಾಗಿ ಇವನ್ನೆಲ್ಲ ಸಂರಕ್ಷಿಸೋದು ತುಂಬಾ ಕಷ್ಟ ಇವತ್ತು. ಆಧುನಿಕತೆ ಎಷ್ಟು ಬೆಳೆಯುತ್ತೋ ಅಷ್ಟು ವಿನಾಶದೆಡೆಗೆ ಅನ್ನೋ ಥರ ಆಗಿದೆ.
ನೋಡಿ ಇಲ್ಲಿ ಒಂದು ನವಿಲಿದೆ. ಎಷ್ಟಾಗುತ್ತೋ ಅಷ್ಟು ಇವಾಗಲೇ ನೋಡಿ ಕಣ್ ತುಂಬ್ಕೊಂಡು ಬಿಡಬೇಕು. ಯಾಕಂದರೆ ಇನ್ನು ಮುಂದೆ ಇದನ್ನೆಲ್ಲ ನೋಡಲಿಕ್ಕೆ ನಿಜವಾಗ್ಲೂ ನಮ್ಮ ಆಧುನಿಕ ಜಗತ್ತಲ್ಲಿ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿದ್ರಲ್ಲ, ಇಲ್ಲೂ ಕೂಡ ಒಂದು ನವಿಲು ಹೋಗ್ತಾ ಇತ್ತು. ಇನ್ಮೇಲೆ ನವಿಲುಗಳು ಎಷ್ಟಿದೆ ನೋಡಿ ಒಂದಷ್ಟು ತೋರಿಸ್ಬಿಡ್ತೀನಿ. ನೀವು ಕೂಡ ನೋಡಿ ಮನಸ್ಸನ್ನು ಹಗುರ ಮಾಡ್ಕೊಳ್ಳಿ. ಎಲ್ಲ ಕಡೆ ನವಿಲು ಖಂಡಿತ ಇರಲ್ಲ, ಇರೋ ಕಡೆ ನೋಡಿ ಎಂಜಾಯ್ ಮಾಡ್ತಿದ್ದೀವಿ, ಅದೇ ನಮ್ಮ ಖುಷಿ ಅಂತ ಹೇಳಬೇಕು. ಕಾಣಿಸ್ತಿದೆ ಅಲ್ಲ ನೋಡಿ, ರೋಡಲ್ಲಿ ರಾಜಾರೋಷವಾಗಿ ಹೋಗ್ತಿದ್ದಾವೆ. ಮೊದಲೆಲ್ಲ ಅವಕ್ಕೂ ಭಯ ಇತ್ತು, ಇವಾಗ ಇರೋ ಅಷ್ಟು ಜಾಗದಲ್ಲಿ ಇನ್ನೆಲ್ಲಿ ಹೋಗಿ ಹೊತ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ. ಈ ಪೊದೆಯಿಂದ ಆ ಪೊದೆ, ಆ ಪೊದೆಯಿಂದ ಈ ಪೊದೆ, ಇಷ್ಟೇ ಸ್ವಲ್ಪ ಪ್ರಮಾಣದ ಜಾಗದಲ್ಲಿ ಅವು ಆಡ್ಕೊಳ್ತಿದ್ದಾವೆ. ನನಗೆ ಭಾಳ ಖುಷಿ, ಪ್ರಾಣಿಗಿಂತ ಪಕ್ಷಿಗಳು ಭಯಂಕರ ಇಷ್ಟ. ಹಾಗಾಗಿ ನಾನು ಕೂಡ ಕಡಲೆ ಬೀಜ ಎಲ್ಲ ಎತ್ಕೊಂಡು ಹೋಗಿದ್ದೆ, ಹೆಸರು ಕಾಳು ಎಲ್ಲ ತಗೊಂಡೋಗಿ ಹಾಕುವಾಗ ಅವಕ್ಕೂ ಭಯ. ಅಂದರೆ ಮನುಷ್ಯರ ಮೇಲೆ ನಂಬಿಕೆ ಎಲ್ಲ ನೋಡಿ ಅವತ್ತು ತಿನ್ನಲ್ಲ. ಆದರೆ ಇನ್ನು ನಾಳೆ ಬಂದು ನೋಡಿದಾಗ ಅಲ್ಲಿ ಹಾಕಿದ್ದಂಥ ಎಲ್ಲ ಕಾಳುಗಳನ್ನ ಖಾಲಿ ಮಾಡಿದ್ವು. ಆವಾಗ ತುಂಬ ಖುಷಿಯಾಯಿತು. ಒಂದು 4-5 ಕಡೆ ನಾನು ಕೂಡ ಕಾಳನ್ನು ಹರಡಿ ಬಂದಿದ್ದೆ. ನೋಡಿ ಇಲ್ಲೂ ಒಂದಿದೆ, ಕಾಣಿಸ್ತಿದೆ ಅಲ್ಲ, ದಿಬ್ಬ ಮೇಲೆ ಕೂತ್ಕೊಂಡಿದೆ. ಆಮೇಲೆ ಒಂದು ನವಿಲು ಇನ್ನೊಂದು ನವಿಲು ಇಲ್ಲೇ ಇದ್ದೀವಿ ಅನ್ನೋ ಸಿಗ್ನಲ್ಲಿಗೇನೋ ಅವಾಗ ಕೂಗ್ತಾ ಇರ್ತವೆ. ಕೇಳಿಸ್ಕೊಂಡ್ರೆ ನಿಜವಾಗ್ಲೂ ಆ ಸಿಗ್ನಲ್ ಅದ್ಭುತ ಅನಿಸುತ್ತೆ ನೋಡಿ. ಪ್ರಶಾಂತವಾಗಿ ಆಡ್ತಿದ್ದಾವೆ. ಒರಿಜಿನಲ್ ಸೌಂಡ್ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಸೌಂಡ್ ಬರುತ್ತೆ ಅಂತ. ನೋಡಿ ಇಲ್ಲೂ ಒಂದು ನವಿಲಿದೆ. ಪ್ರಕೃತಿ ಮಾತೆನ ಪ್ರಶ್ನೆ ಮಾಡೋಕ್ಕಾಗಲ್ಲ, ಹಾಗಾಗಿ ನೋಡಿ ಫೀಲ್ ಮಾಡಬೇಕು ಅಷ್ಟೇ. ನೀವು ಕೂಡ ನೋಡಿ ಖುಷಿಪಡಿ ಅಂತ ಹೇಳ್ತೀನಿ. ಅದರಲ್ಲೂ ಬೆಳಗಿನ ತಣ್ಣನೆಯ ಗಾಳಿಯಲ್ಲಿ ವಾಕಿಂಗ್ ಮಾಡೋದ್ರಿಂದ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ, ಜೊತೆಗೆ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ, ಹಾಗೆ ದೇಹದಲ್ಲಿ ಇಮ್ಯುನಿಟಿ ಪವರ್ ಕೂಡ ಹೆಚ್ಚಾಗುತ್ತೆ. ತುಂಬ ಜನಗಳಿಗೆ ಸೂರ್ಯ ಉದಯಿಸೋದನ್ನ ನೋಡೋಕ್ಕೆ ಕೂಡ ಅವಕಾಶ ಇರಲ್ಲ. ಯಾಕೆಂದರೆ ಸೂರ್ಯ ಉದಯಿಸೋಕ್ಕೆ ಮುಂಚೆನೇ ಅವರು ಕ್ಯಾಬ್ ಹತ್ಕೊಂಡು ಬಿಟ್ಟಿರ್ತಾರೆ, ಡ್ಯೂಟಿಗೆ ಹೊರಡ್ತಾರೆ, ಹಾಗೆ ರಾತ್ರಿ ಬಂದು ಮಲಗ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮಾನಸಿಕ ಒತ್ತಡ, ಖಿನ್ನತೆ, ಆತಂಕ ಇವುಗಳು ತುಂಬಿಕೊಂಡು ಮನುಷ್ಯ ಪ್ರಫುಲ್ಲವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿಯ ಒತ್ತಡದಲ್ಲೇ ಬದುಕ್ತಿರ್ತಾನೆ. ಅಂಥವರು ಅಟ್ಲೀಸ್ಟ್ ಶನಿವಾರ ಭಾನುವಾರ ಆದ್ರೂ ಒಳ್ಳೆ ಈ ಥರ ವಾತಾವರಣದಲ್ಲಿ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ಮಾನಸಿಕ ಖಿನ್ನತೆಯಿಂದ ಆಚೆ ಬರ್ಬೋದು, ಮಾನಸಿಕ ಒತ್ತಡನ ಕೂಡ ದೂರ ಮಾಡ್ಕೊಳ್ಬೋದು. ಇದೇ ರೀತಿ ಪ್ರತಿನಿತ್ಯ ವಾಕ್ ಮಾಡೋದ್ರಿಂದ ಉಲ್ಲಾಸಭರಿತವಾದಂಥ ದಿನನ ಕಳೆದಂಗಾಗುತ್ತೆ. ಹಾಗೆ ಮೆದುಳಿನಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನ್ ಕೂಡ ಬಿಡುಗಡೆ ಆಗುತ್ತೆ. ಇದು ನಮ್ಮ ಮೂಡನ್ನ ದಿನವಿಡೀ ಫ್ರೆಶ್ ಆಗಿಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾವು ತುಂಬ ನಡಿಗೆ ಮಾಡೋದ್ರಿಂದ ರಾತ್ರಿ ಸರಿಯಾಗಿ ಅಂದರೆ ಸೊಂಪಾದ ನಿದ್ರೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ವಾಕಿಂಗಿಂದ ನಾವು ನಿದ್ರಾಹೀನತೆ ಕೂಡ ನಿವಾರಿಸ್ಕೊಳ್ಬೋದು. ಅಷ್ಟೇ ಅಲ್ಲದೆ ನಾವು ವಾಕಿಂಗ್ ಮಾಡೋದ್ರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಹಾಗಾಗಿ ದಿನವಿಡೀ ನಾವು ಕೆಲಸ ಮಾಡೋಕ್ಕೆ ಶಕ್ತಿದಾಯಕವಾಗಿ ಮತ್ತು ಚುರುಕುತನದಿಂದ ಕೆಲಸ ಮಾಡಲಿಕ್ಕೆ ತುಂಬಾ ಅವಕಾಶಗಳಿದೆ. ಇಡೀ ದಿನ ಸುಸ್ತು ಅನ್ನೋ ಫೀಲೇ ಆಗಲ್ಲ. ಮಾನಸಿಕವಾಗಿ ತುಂಬಾ ನಮ್ಮನ್ನು ಉತ್ಸಾಹಭರಿತವಾಗಿಡುತ್ತೆ ಅನ್ನೋದಾದರೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ವಾಕಿಂಗಿಗೆ ಅಂತ ಯಾಕೆ ಮೀಸಲಿಡಬಾರ್ದು ಅಲ್ವಾ ಸ್ನೇಹಿತರೆ. ಇದ್ರ ಜೊತೆಗೆ ನೋಡಿ ಇಲ್ಲೊಂದು ನವಿಲು ಕೂಡ ಹೋಗ್ತಾ ಇದೆ, ನೀವು ನೋಡ್ಬೋದು. ಇದ್ರ ಜೊತೆಗೆ ಇನ್ನಷ್ಟು ಸೂಕ್ಷ್ಮವಾದ ವಿಚಾರಗಳನ್ನ ಹೇಳೋದಾದರೆ ನಿಜವಾಗ್ಲೂ ನಮ್ಮ ಮೆದುಳಿನ ರಕ್ತ ಪರಿಚಲನೆ ಚೆನ್ನಾಗಾಗೋದ್ರಿಂದ ನಮ್ಮಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ, ಹಾಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಸ್ನೇಹಿತರೆ. ತುಂಬ ಜನಗಳಿಗೆ ವಯಸ್ಸಾದಂತೆಲ್ಲ ಬರುವಂಥ ಮರುವಿನ ಕಾಯಿಲೆ ಇರ್ಬೋದು, ಹಾಗೆ ಅಲ್ಝಮರ್ಸ್ ಅಪಾಯದಿಂದ ಕೂಡ ಆಚೆ ಬರ್ಬೋದು. ಹಾಗಾಗಿ ವಾಕಿಂಗ್ ತುಂಬಾ ಅತ್ಯುತ್ತಮವಾದಂಥ ಒಂದು ದಿವ್ಯ ಔಷಧಿ. ಇಲ್ಲೂ ಕೂಡ 2 ನವಿಲುಗಳಿದೆ, ನೋಡ್ತಿದ್ದೀರಲ್ಲ ಸ್ನೇಹಿತರೆ. ಪ್ರಕೃತಿನ ತೋರಿಸ್ತಾ ನಾನು ಹೆಲ್ತ್ ಬೆನಿಫಿಟ್ಸ್ನ ಮಾತಾಡ್ತಿದ್ದೀನಿ. ಹಾಗಾಗಿ ನೀವು ಪ್ರಕೃತಿನ ಫೀಲ್ ಮಾಡ್ಬೋದು, ಹಾಗೆ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಕೂಡ ಕೇಳ್ಕೊಳ್ಬೋದು. ಹೃದಯದ ಆರೋಗ್ಯ, ಮಧುಮೇಹ, ಹಾಗೆ ಶ್ವಾಸಕೋಶದ ಆರೋಗ್ಯದ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಚರ್ಮದ ರಕ್ಷಣೆ. ಅಂದರೆ ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ, ಆಗ ಚರ್ಮದ ಕೋಶಗಳು ಪೋಷಕಾಂಶಯುಕ್ತವಾಗಿ, ಜೊತೆಗೆ ಮುಖದಲ್ಲಿ ನೈಸರ್ಗಿಕ ಹೊಳಪನ್ನು ತರುತ್ತೆ, ಚರ್ಮದ ಆರೋಗ್ಯ ಚೆನ್ನಾಗಿರುತ್ತೆ, ಜೊತೆಗೆ ಸ್ಕಿನ್ ಟೈಟ್ ಬರುತ್ತೆ. ಹಾಗಾಗಿ ನಾವು ಕೂಡ ಚಿರಯೌವನರಾಗಿ ಕಾಣ್ಬೋದು, ವಯಸ್ಸಾಗುವಿಕೆಯನ್ನು ನಾವು ತಡೆಗಟ್ಬೋದು, ವಯಸ್ಸಾದಂತೆ ಕಾಣುವುದನ್ನು ತಡೆಗಟ್ಬೋದು. ಯಾಕಂದರೆ ದೇಹದಂಡನೆಯಿಂದ ದೇಹದಲ್ಲಿ ಇರುವಂಥ ಕೆಟ್ಟ ಕಸ ಬೆವರಿನ ಮೂಲಕ ಹೊರಹೋಗುತ್ತೆ. ಹಾಗಾಗಿ ಬೇಗ ವಯಸ್ಸಾದಂತೆ ಕಾಣೋದು ಕೂಡ ಕಡಿಮೆ ಆಗುತ್ತೆ. ನಾವು ಚಿರಯೌವನರಾಗಿ ಕಾಣಬೇಕಂದ್ರೆ ದೇಹನ ದಂಡನೆ ಮಾಡಲೇಬೇಕು.
ಇಷ್ಟೆಲ್ಲ ತಿಳ್ಕೊಂಡ್ವಿ. ಹಾಗಿದ್ರೆ ಇನ್ನೊಂದು ಅತಿ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳ ನೋಡಿ, ನಾವು ಪ್ರತಿನಿತ್ಯ ನಿಯಮಿತವಾಗಿ ನಡಿಗೆನ ಅಂದರೆ ವಾಕಿಂಗ್ನ ಮಾಡೋದ್ರಿಂದ ಅಕಾಲಿಕ ಮರಣದ ಅಪಾಯದಿಂದ ನಾವು ದೂರ ಇರ್ಬೋದು. ಈ ರೀತಿ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಿ ದೇಹದಂಡನೆ ಮಾಡೋದ್ರಿಂದ ಗಣನೀಯ ಪ್ರಮಾಣದಲ್ಲಿ ಅಕಾಲಿಕ ಮರಣದ ಅಪಾಯನ ನಾವು ತಡೆಗಟ್ಬೋದು. ಹಾಗಾಗಿ ಸಂಶೋಧನೆಗಳ ಪ್ರಕಾರ ಕೂಡ ಇದು ಪ್ರೂವ್ ಆಗಿದೆ. ಹಾಗೆ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾ ಇರೋದ್ರಿಂದ ಕಾಲಿನ ಸ್ನಾಯುಗಳು ಅಂದರೆ ಪೃಷ್ಠದ ಭಾಗ ಇರ್ಬೋದು, ಅದೆಲ್ಲವೂ ತುಂಬ ಗಟ್ಟಿಯಾಗುತ್ತೆ. ಹೊಟ್ಟೆಯ ಭಾಗ ಇರ್ಬೋದು, ಸ್ಕಿನ್ನು ಟೈಟ್ ಬರುತ್ತೆ, ಮಾಂಸಖಂಡಗಳು ಬಲಗೊಳ್ಳುತ್ತವೆ. ಹಾಗಿದ್ರೆ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕಾ? ಮಾಡೋದಾದರೆ ಎಷ್ಟು ನಿಮಿಷ ಮಾಡಬೇಕು ಅಂತ ಹೇಳೋದಾದರೆ, ನಾವು ಪ್ರತಿನಿತ್ಯ ವಾಕಿಂಗ್ ಮಾಡೋಕ್ಕೆ ನಮ್ಮಲ್ಲಿ ಸಮಯಾವಕಾಶ ಕೊರತೆ ಇದ್ದರೆ ವಾರದಲ್ಲಿ 3 ದಿನ ಅಥವಾ ಕನಿಷ್ಠ ಟೈಮ್ ಇಲ್ಲವೇ ಇಲ್ಲ ಅಂದರೆ ಕನಿಷ್ಠ 2 ದಿನ ಆದ್ರೂ ವಾಕಿಂಗ್ ಮಾಡಬೇಕು. ಪ್ರತಿನಿತ್ಯ ವಾಕಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ವಾಕಿಂಗ್ ಸಮಯ ಎಷ್ಟಪ್ಪ ಅಂತ ಹೇಳೋದಾದರೆ ಕನಿಷ್ಠ 30 ನಿಮಿಷ, ಗರಿಷ್ಠ 45 ನಿಮಿಷ ನಾವು ವಾಕಿಂಗ್ನ ಮಾಡ್ಬೋದು ಪ್ರತಿನಿತ್ಯ. ಇನ್ನು ಈ ವಾಕಿಂಗಿಂದ ನಮ್ಮ ಮಹಿಳೆಯರಿಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಹೇಳೋದಾದರೆ, ಮುಂಜಾನೆಯ ವಾಕಿಂಗಿಂದ ಮಹಿಳೆಯರಿಗೆ ಕಾಣಿಸ್ಕೊಳ್ಳುವಂಥ ಥೈರಾಯ್ಡ್ ಸಮಸ್ಯೆಯಿಂದ ಆಚೆ ಬರ್ಬೋದು. ಹಾಗೆ PCOD ಹಾರ್ಮೋನ್ ಸಮಸ್ಯೆಗಳೇನಿರುತ್ತೆ ಅದು ಕೂಡ ನಾರ್ಮಲ್ ಆಗುತ್ತೆ. ತುಂಬ ಜನಕ್ಕೆ ಪೀರಿಯಡ್ ಸಮಸ್ಯೆ ಇರೋರು ವಾಕಿಂಗ್ ಸ್ಟಾರ್ಟ್ ಮಾಡಿದ ವಿತಿನ್ 15 ದಿನದಲ್ಲೇ ಅವರ ಪೀರಿಯಡ್ ಸಮಸ್ಯೆ ನ್ಯಾಚುರಲ್ ಆಗ್ತಾ ಬರುತ್ತೆ. ಹಾಗಾಗಿ ವಾಕಿಂಗಿಂದ ಹೆಣ್ಮಕ್ಳಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಇದಷ್ಟೇ ಅಲ್ಲದೆ ಇದು ಕಾರ್ಟಿಸೋಲ್ ಅಂದರೆ ಒತ್ತಡದ ಹಾರ್ಮೋನ್ ಏನಿದೆ ಆ ಹಾರ್ಮೋನನ್ನು ಕಡಿಮೆ ಮಾಡಿ ಸಿರಟೋನಿನ್ ಮತ್ತು ಡೋಪಮೈನ್ ಎಂಬ ಹಾರ್ಮೋನ್ಗಳನ್ನ ಇನ್ಕ್ರೀಸ್ ಮಾಡಿ ಸಂತೋಷದ ಹಾರ್ಮೋನ್ಗಳನ್ನ ಹುಟ್ಟುಹಾಕುತ್ತೆ, ಅಂದರೆ ಹೆಚ್ಚು ಮಾಡುತ್ತೆ. ಹಾಗಾಗಿ ವಾಕಿಂಗ್ ಈ ಒಂದು ರೀತಿಯಲ್ಲೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಅದರಲ್ಲೂ ಬರಿಗಾಲಲ್ಲಿ ಹುಲ್ಲಿನ ಮೇಲೆ ನಡೆಯೋ ಅವಕಾಶ ಸಾಧ್ಯತೆಗಳಿದ್ರೆ ಖಂಡಿತ ಅಂಥ ಅವಕಾಶನ ಮಿಸ್ ಮಾಡ್ಕೊಳ್ಬೇಡಿ. ಹುಲ್ಲಿನ ಮೇಲೆ, ಅದರಲ್ಲೂ ಗರಿಕೆಯ ಮೇಲೆ ಆ ಇಬ್ಬನಿ ಬಿದ್ದಿರುತ್ತಲ್ಲ ಅದ್ರ ಮೇಲೆ ಬರೀ ಪಾದಗಳಲ್ಲಿ ನಡೆದಾಡೋದ್ರಿಂದ ಕಣ್ಣಿನ ನರಗಳಿಗೆ ಉತ್ತೇಜನ ಸಿಗುತ್ತೆ, ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಕಣ್ಣಲ್ಲಿ ತುಂಬ ಜನಕ್ಕೆ ಪೊರೆ ಬಂದಿರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನೊಂದು ಕೊನೆಯ ಮಾಹಿತಿ ಹೇಳಿಬಿಡ್ತೀನಿ ಸ್ನೇಹಿತರೆ, ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಕೆಂಪು ರಕ್ತ ಕಣಗಳು ಕಡಿಮೆ ಇದೆ ಅಂಥವರು ಕೂಡ ವಾಕಿಂಗ್ ಮಾಡೋದ್ರಿಂದ, ಬೆಳಗಿನ ಗಾಳಿ ಸೇವನೆ ಮಾಡೋದ್ರಿಂದ ಕೆಂಪು ರಕ್ತ ಕಣಗಳು ಕೂಡ ಹೆಚ್ಚಾಗುತ್ತೆ, ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ಒಂದು ವಾಕಿಂಗನ್ನು ನಾವು ಯಾಕೆ ಮಾಡಬಾರ್ದು? ವಾರದಲ್ಲಿ ಕನಿಷ್ಠ 4 ದಿನ ಆದರೂ ವಾಕಿಂಗ್ ಸ್ಟಾರ್ಟ್ ಮಾಡೋಣ. ನಾವು ಕೂಡ ವಾಕಿಂಗ್ ಮುಗಿಸ್ಕೊಂಡು ನೋಡಿ, ಎಳೆ ಬಿಸಿಲು ಬರ್ತಾ ಇದೆ. ಈ ಬಿಸಿಲಲ್ಲಿ ಮನೆಗೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ವಿಟಮಿನ್ ಡಿ ಕೂಡ ಸಿಕ್ಬಿಡುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋಂಥ ವಾಕಿಂಗನ್ನು ಮಿಸ್ ಮಾಡ್ಕೊಳ್ಳದೆ ನೀವು ಕೂಡ ರೂಢಿಸ್ಕೊಳ್ಳಿ, ಆರೋಗ್ಯನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಮನೆ ಕಡೆ ಹೊರಡ್ತೀನಿ ಸ್ನೇಹಿತರೆ. ಒಂದು ಸರಿ ವ್ಯೂವನ್ನು ತೋರಿಸಿ ನಾನು ಕೂಡ ಗಾಡಿ ಕಡೆ ಹೊರಡ್ತಾ ಇದ್ದೀನಿ. ನಮಗೂ ಸ್ವಲ್ಪ ದೂರನೇ ಆದರೂ ಹೆಲ್ತ್ ಚೆನ್ನಾಗಿರ್ಬೇಕನ್ನೋ ಕಾರಣಕ್ಕೆ ಗಾಡಿಯಲ್ಲಿ ಬಂದು ವಾಕ್ ಮಾಡಿ ಮನೆಗೆ ಹೋಗ್ತೀವಿ. ಇಂಥ ಅಟ್ಮಾಸ್ಫಿಯರ್ ನಿಮಗೆ ಆಸುಪಾಸಲ್ಲಿ ಸಿಗೋದಾದರೆ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಖಂಡಿತ ನೀವು ಕೂಡ ಹೋಗಿ ಮೂಡು ಮೈಂಡನ್ನು ರಿಫ್ರೆಶ್ ಮಾಡ್ಕೊಳ್ಳಿ. ಜೊತೆಗೆ ಇಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳು ಕೂಡ ಪಡ್ಕೊಳ್ಬೋದು. ಹಾಗಿದ್ರೆ ವಿಡಿಯೋನ ಎಂಡ್ ಮಾಡಿ ಮನೆ ಕಡೆ ಹೊರಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ನೀವು ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆತ್ಮೀಯರಿಗೂ ಕೂಡ ಸೆಂಡ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.